ಡಿ.ಕೆ. ಶಿವಕುಮಾರ್ ಅವರ ಕೈ ಹಿಡಿದ ಇಷ್ಟ ದೈವ ನೊಣವಿನಕೆರೆ ಅಜ್ಜಯ್ಯ. ಡಿ.ಕೆ. ಶಿವಕುಮಾರ್ ಅಂತ ಬಂದಾಗೆಲ್ಲ ಈ ಹೆಸರು ಕೂಡ ಪ್ಯಾರಲಲ್ ಆಗಿ ಬಂದು ಹೋಗುತ್ತೆ. ಅಷ್ಟರ ಮಟ್ಟಿಗೆ ಅವಿನಾಭಾವ ಸಂಬಂಧವನ್ನು ಡಿ.ಕೆ. ಶಿವಕುಮಾರ್ ಆ ಮಠದ ಜೊತೆ, ನೊಣವಿನಕೆರೆ ಮಠದ ಜೊತೆ, ಅಜ್ಜಯ್ಯನ ಜೊತೆ ಅವರು ಸಂಪರ್ಕ ಹೊಂದಿದ್ದಾರೆ. ಭಕ್ತಿ ಇದ್ದಲ್ಲಿ ಭಗವಂತ ಇದ್ದಾನೆ ಎನ್ನುವ ಡಿ.ಕೆ. ಮಾತು ಈಗ ರುಜುವಾತಾಗ್ತಾ ಇದೆಯಾ? ಶ್ರದ್ಧೆ ಇದ್ದಲ್ಲಿ, ನಂಬಿಕೆ ಇದ್ದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಅಂದುಕೊಳ್ಳಬಹುದಾ? ಎಸ್, ದಿಸ್ ಇಸ್ ದ ನ್ಯೂಸ್. ಇದು ಅವರ ಇಮೋಷನಲ್ ಸ್ಟೋರಿಗೆ ಸಂಬಂಧಪಟ್ಟಂಥ ವಿಚಾರ. ಡಿ.ಕೆ.ಶಿ ಭಕ್ತಿಗೆ ಸಿಎಂ ಸ್ಥಾನದ ವರ ನೀಡಿದ್ರ ಅಜ್ಜಯ್ಯನ ಅಪ್ಪಣೆ ಪಡೆದು ಡಿ.ಕೆ. ಶಿವಕುಮಾರ್ ಯಾವುದೇ ಮಹತ್ವದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು. ನೊಣವಿನಕೆರೆ ಮಠದ ಆದೇಶವೇ ಡಿ.ಕೆ.ಶಿಗೆ ಅಂತಿಮ ಮತ್ತು ವೇದವಾಕ್ಯ. ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅನ್ನುವ ಅವರ ನಂಬಿಕೆ ಮತ್ತು 2 ದಿನಗಳ ಹಿಂದಷ್ಟೇ ಭವಿಷ್ಯ ನುಡಿದಿದ್ದಂಥ ಶ್ರೀಗಳ ಭವಿಷ್ಯವಾಣಿ ಕೊನೆಗೂ ಸತ್ಯವಾಗಿದೆ. ನೊಣವಿನಕೆರೆ ಶ್ರೀಗಳ ಮಾತು, ಆಶೀರ್ವಚನ. ಅಜ್ಜಯ್ಯನ ಆಶೀರ್ವಾದ ಇಲ್ಲದೆ ಡಿ.ಕೆ. ಶಿವಕುಮಾರ್ ಅವರು ಏನೂ ಮಾಡ್ತಾ ಇರಲಿಲ್ಲ. ಅಷ್ಟೊಂದು ಶ್ರದ್ಧೆ, ಭಕ್ತಿಭಾವ ಆ ಮಠದ ಜೊತೆ ಅವರು ಇಟ್ಕೊಂಡಿದ್ರು. ಡಿ.ಕೆ.ಶಿ ಕೈ ಹಿಡಿದಿದೆ ಅವರ ಇಷ್ಟ ದೈವ. ಭಕ್ತಿ ಇದ್ದಲ್ಲಿ ಭಗವಂತ ಇದ್ದಾನೆ ಎನ್ನುವ ಡಿ.ಕೆ. ಮಾತು ಈಗ ನಿಜವಾಗ್ತಾ ಇದೆ. ಎಸ್, ಈ ಎಲ್ಲ ವಿಚಾರಗಳು ನಿಮಗೂ ಕೂಡ ಗೊತ್ತಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆ ಅಜ್ಜಯ್ಯನೇ ಸರ್ವಸ್ವ ಅಲ್ವಾ? ಯಾಕಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ಒಂದು ಸಣ್ಣ ಕೆಲಸ ಇರಲಿ, ದೊಡ್ಡ ಕೆಲಸ ಇರಲಿ, ಅಲ್ಲಿಯ ಅಣತಿಯ ಮೇರೆಗೆ, ಅಲ್ಲಿಯ ಆಶೀರ್ವಾದದ ಶಕುನಗಳ ಮೇರೆಗೆ, ಅಥವಾ ಅಜ್ಜಯ್ಯನ ಭವಿಷ್ಯದ ವಾಣಿಯ ನಂಬ್ಕೊಂಡಂಥವ್ರು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಜ್ಜಯ್ಯನೇ ಸರ್ವಸ್ವವಾಗಿದ್ದರು. ಡಿ.ಕೆ.ಶಿ ನೊಣವಿನಕೆರೆಯ ಕಾಡು ಸಿದ್ದೇಶ್ವರ ಮಠದ ಪರಮ ಭಕ್ತರಾಗಿದ್ದರು. ನೊಣವಿನಕೆರೆ ಅಜ್ಜಯ್ಯನ ಬಗ್ಗೆ ಡಿ.ಕೆ.ಶಿಗೆ ಅಪಾರ ನಂಬಿಕೆ ಇದೆ. ಮನಿ ಲಾಂಡ್ರಿಂಗ್ ಕೇಸಲ್ಲಿ ಡಿ.ಕೆ. ಶಿವಕುಮಾರ್ ಜೈಲು ಪಾಲಾಗಿದ್ದರು. ಆಗಲೂ ಕೂಡ ಅಜ್ಜಯ್ಯನ ಆಶೀರ್ವಾದದ ಮೊರೆ ಹೋಗಿದ್ದರು. ತಿಹಾರ್ ಜೈಲಿನಿಂದ ಬಂದ ಬಳಿಕ ಅವ್ರು ಹೋಗಿದ್ದು ಬೇರೆ ಎಲ್ಲೂ ಅಲ್ಲ, ಅಜ್ಜಯ್ಯನ ಮಠಕ್ಕೆ, ನೊಣವಿನಕೆರೆಗೆ. KPCC ಅಧ್ಯಕ್ಷರಾದಾಗಲೂ ಕೂಡ ಅಜ್ಜಯ್ಯನ ಮೊರೆ ಹೋಗಿದ್ದರು ಡಿ.ಕೆ. ಶಿವಕುಮಾರ್. 2023 ಚುನಾವಣೆಗೆ ಒಂದು ಘೋಷಣೆ ಆದ ಬಳಿಕ ಅಜ್ಜಯ್ಯನಿಗೆ ಹರಕೆ ಹೊತ್ತಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ ಅಂತ ಡಿ.ಕೆ. ಶಿವಕುಮಾರ್ ಹರಕೆ ಹೊತ್ತಿದ್ದನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ಬೋದು. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿ ಫಾರಂ ಹಂಚುವ ಮುನ್ನವೂ ಕೂಡ ಮಠಕ್ಕೆ ಭೇಟಿ ಕೊಟ್ಟಂಥ ಒಂದು ಇತಿಹಾಸ ಇಲ್ಲಿ ನಾವು ಜ್ಞಾಪಿಸ್ಕೊಳ್ಬೋದು. ತಾವು ಬಿ ಫಾರಂ ಹಾಕುವಾಗಲೂ ಕೂಡ ಅಜ್ಜಯ್ಯನ ಆಶೀರ್ವಾದ ಇತ್ತು. ಮುಖ್ಯಮಂತ್ರಿ ಆಯ್ಕೆ ವೇಳೆಯೂ ಕೂಡ ಅಜ್ಜಯ್ಯನಿಗೆ ನಮನ ಸಲ್ಲಿಸಿದಂಥ ಒಂದು ಭಕ್ತಿಯ ಪ್ರತೀಕ ಅದು ಡಿ.ಕೆ. ಶಿವಕುಮಾರ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆಯೂ ಕೂಡ ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಅಜ್ಜಯ್ಯನ ದರ್ಶನ ಕೂಡ ಪಡೆದಿದ್ದರು. ನೊಣವಿನಕೆರೆಗೆ ಹೋಗಿ ತದನಂತರ ದೆಹಲಿಗೆ ಹೋಗಿದ್ದರು ಡಿ.ಕೆ. ಶಿವಕುಮಾರ್. ನಿಜ, ಭಕ್ತಿ ಇದ್ದಲ್ಲಿ, ಭಗವಂತನ ಮೇಲೆ ನಂಬಿಕೆ ಇದ್ದಲ್ಲಿ ನಿಜಕ್ಕೂ ಫಲ ಕಟ್ಟಿಟ್ಟ ಬುತ್ತಿ ಅನ್ನುವ ಹಿರಿಯರ ಮಾತು ಇಲ್ಲಿ ಜ್ಞಾಪಿಸ್ಕೊಳ್ಬೋದು. ಅದನ್ನು ಅವರು ಶಿರಸಾ ವಹಿಸಿ ನಡೆದುಕೊಂಡಿರ್ಬೋದು ಡಿ.ಕೆ. ಶಿವಕುಮಾರ್. ದೈವೇನ ತೃಣಮಪಿ ನ ಚಲತಿ ಅಂತ ಹೇಳ್ತೀವಿ. ಅಂದರೆ ದೈವದ ಸಂಕಲ್ಪ ಇಲ್ಲದೆ ಒಂದು ತೃಣದ, ಒಂದು ಹುಲ್ಲುಕಡ್ಡಿಯೂ ಕೂಡ ಅಲುಗಾಡಲ್ಲ ಅನ್ನೋ ಮಾತಿದೆ. ಹಾಗೆ ಡಿ.ಕೆ. ಶಿವಕುಮಾರ್ ನೊಣವಿನಕೆರೆ ಅಜ್ಜಯ್ಯನ ಆ ಒಂದು ಮಠಕ್ಕೆ ಶರಣಾಗಿದ್ದರು. ಎಲ್ಲವೂ ನಿನ್ನದೇ ಅನ್ನುವ ಅತಿ ಹೆಚ್ಚು, ಅಂದರೆ ಅವರು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾ ಇರಲಿಲ್ಲ ಅಂತಲ್ಲ, ಹೋಮ ಹವನಗಳನ್ನು ಮಾಡಿಸ್ತಾ ಇರಲಿಲ್ಲ ಅಂತಲ್ಲ, ಆದರೆ ಇಲ್ಲಿ ಅತೀವ ಭಕ್ತಿ ಶ್ರದ್ಧೆಯನ್ನು ತೋರ್ಪಡಿಸಿದ್ದು ಈಗ ಎಲ್ಲರಿಗೂ ಗೊತ್ತಿರುವಂಥ ಸಮಾಚಾರ. ಮತ್ತು ಪ್ರತಿಯೊಂದು ಪ್ರಮುಖ ಘಟ್ಟವನ್ನು ತಲುಪಿದಾಗಲೂ ಕೂಡ, ಪ್ರತಿಯೊಂದು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಮುನ್ನ, ಅವರ ಕಾರ್ಯವೈಖರಿ ಶುರುವಾಗುವ ಮುನ್ನ ಅವರು ನೊಣವಿನಕೆರೆಗೆ ಭೇಟಿ ಕೊಡ್ತಾ ಇದ್ರು. ಈಗ ಒಂದು ದೊಡ್ಡ ಅವರ ಆಸೆ ಈಡೇರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮಠದ ಬಗ್ಗೆ ಮಾತನಾಡಬೇಕಾಯಿತು.